ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡೋಣ ಬನ್ನಿ. ತಮ್ಮ ತವರು ಜಿಲ್ಲೆ ಮಂಡ್ಯದಲ್ಲಿ ಪ್ರಚಾರಕ್ಕೆ ಒಪ್ಪಿಕೊಂಡಿದ್ದಾರೆ ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ. ಮಂಡ್ಯದಲ್ಲಿ ಸುಮಲತಾ ಅವರ ಪರವಾಗಿ ಪ್ರಚಾರವನ್ನ ಮಾಡ್ತೀನಿ ಅಂತ ಒಪ್ಪಿಕೊಂಡಿದ್ದಾರೆ. ಏಪ್ರಿಲ್ 4ನೇ ತಾರೀಕು ಬೃಹತ್ ಸಮಾವೇಶವನ್ನ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಪರ ಆಯೋಜನೆ ಮಾಡಲಾಗಿದೆ ಮಂಡ್ಯದಲ್ಲಿ. ಈ ಬೃಹತ್ ಸಮಾವೇಶದಲ್ಲಿ ಎಸ್.ಎಂ. ಕೃಷ್ಣ ಅವರು ಭಾಗಿ ಆಗ್ತಾ ಇದ್ದಾರೆ, ಅದಕ್ಕೆ ಓಕೆ ಅಂದಿದ್ದಾರೆ. ಕೇವಲ ಅಷ್ಟು ಮಾತ್ರವಲ್ಲ, ಹಾಸನ, ಮಂಡ್ಯ, ತುಮಕೂರು 3 ಕ್ಷೇತ್ರಗಳಲ್ಲಿ ನಾನು ಪ್ರಚಾರಕ್ಕೆ ಹೋಗ್ತೀನಿ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಎಸ್.ಎಂ.ಕೆ ಅವರು ರವಾನೆ ಮಾಡಿದ್ದಾರೆ. ಒಂದು ರೀತಿ ಸುಮಲತಾ ಅವರಿಗೆ ದೊಡ್ಡದೊಂದು ಆನೆ ಬಲ ಅಥವಾ ಶಕ್ತಿ ಬಂದಂತಾಗಿದೆ ಎಸ್.ಎಂ. ಕೃಷ್ಣ ಅವರು ಮಂಡ್ಯಕ್ಕೆ ಬರ್ತಾ ಇರತಕ್ಕಂಥದ್ದು. ಪ್ರಚಾರಕ್ಕೆ ಯಾವಾಗಿಂದ ಬೇರೆ ಕಡೆ ಹೋಗ್ತೀರಾ? ಈ ಪುಣ್ಯಕ್ಷೇತ್ರದಿಂದ ಪ್ರಾರಂಭ ಮಾಡಿದ್ದೇನೆ, ಆದ್ದರಿಂದ ಯಶಸ್ವಿಯಾಗಿ ನಡೀತದೆ. ಟೂರ್ ಪ್ರೋಗ್ರಾಮ್ ಆಗ್ತಾರೆ. ಬಿಜೆಪಿ ಪಾರ್ಟಿಯವರು, ಕೇಂದ್ರ ಕಚೇರಿಯವರು ಆಗ್ತಾರೆ. ಸರ್, ಮಂಡ್ಯಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಮಂಡ್ಯದಲ್ಲಿ ಪಕ್ಷೇತರ ಅಭ್ಯರ್ಥಿಗೆ ಮಂಡ್ಯದಲ್ಲಿ ಏನಾದರೂ ಹೋಗಿ ಪ್ರಚಾರ ನಿಮ್ಮ ಅಭಿಮಾನಿಗಳಲ್ಲಿ ಮಾಡಿರೋದ್ರಿಂದ ಅದು ಬಿಜೆಪಿಯವರು, ಬಿಜೆಪಿ ಕೇಂದ್ರ ಕಚೇರಿಯವರು ಆ ಜವಾಬ್ದಾರಿ ತಗೊಂಡಿದ್ದಾರೆ. ಫೋರ್ತ್ಗೆ ಅವರು ಮಂಡ್ಯಕ್ಕೆ ಪ್ರಚಾರಕ್ಕೆ ಹೋಗ್ತಾರೆ. ಮಂಡ್ಯದ 4ನೇ ತಾರೀಕು ಪ್ರಚಾರ ಮಾಡ್ತಿದ್ದಾರೆ. ಹೌದು, ಮಂಡ್ಯದಲ್ಲಿ 4ನೇ ತಾರೀಕು ಪ್ರಚಾರ ಪಾರ್ಟಿ ಫಿಕ್ಸ್ ಮಾಡಿದೆ 4ನೇ ತಾರೀಕಿಗೆ. ಪಾರ್ಟಿ ಎಲ್ಲಿಗೆ ಹೋಗುವನ್ನುತ್ತೆ ಅಲ್ಲಿಗೆ ಹೋಗ್ತೀನಿ.